ಇನ್ನು ಎಐಸಿಸಿ ನಾಯಕರು ಎಐಸಿಸಿ ವತಿಯಿಂದ ವೀಕ್ಷಕರಾಗಿ ಅಬ್ಸರ್ವರ್ಸ್ ಆಗಿ ಬರ್ತಾ ಇರುವಂತಹ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಇದಕ್ಕೂ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಜೊತೆಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟು ಸಭೆಯನ್ನು ನಡೆಸಿದ್ರು. ಆ ಸಭೆಯ ಡೀಟೇಲ್ಸ್ ನಮ್ಗೆ ಇನ್ನಷ್ಟೇ ಸಿಗಬೇಕಾಗಿದೆ. ಬಟ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು, ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು, ಬೆಂಬಲವನ್ನು ಕೊಟ್ಟು, ಅನುದಾನದ ಕೊರತೆ ಇಲ್ದಂಗೆ ನಮಗೆ ಕೆಲಸ ಕಾರ್ಯಗಳನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರು ಹಿರಿಯರಿದ್ದಾರೆ, ಅವ್ರು ಆದ್ರೆ ಒಳ್ಳೇದು. ಶಾಸಕರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಎಲ್ರಿಗೂ ಒಂದು ಹೋಪ್ ಇದೆ. ಆರ್ ವಿ ದೇಶಪಾಂಡೆ ಅವ್ರನ್ನ ಗಮನಿಸ್ತಾ ಇದ್ದೀರಿ. ಹಳಿಯಾಳದ ಶಾಸಕ, ಹಿರಿಯ ನಾಯಕ, ಈ ಸಲ ಸಚಿವ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂತಹ ಆಕಾಂಕ್ಷೆ ಇದೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಗಮನಿಸಿದ್ವಿ. ಚುನಾವಣೆಯನ್ನ ಹೇಗೆ ಗೆಲ್ಲಬೇಕು ಅನ್ನೋ ತಂತ್ರಗಾರಿಕೆಯ ನಿಪುಣರು. ಈ ಸಲ ಅವಕಾಶ ಮುಂದುವರಿಯುತ್ತಾ, ಕುತೂಹಲ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸದ್ಯಕ್ಕೆ CLP ಮೀಟಿಂಗ್ ನಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಒಬ್ಬೊಬ್ಬರದ್ದೇ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೂಚನೆ ಮಾಡ್ತಾರೆ, ಅನುಮೋದನೆ ಮಾಡ್ತಾರೆ. ಎಲ್ಲ ಶಾಸಕರು ಅದಕ್ಕೆ ಸರ್ವಾನುಮತದಿಂದ ನಿರ್ಣಯವನ್ನು ತಗೋತಾರೆ. ಮತ್ತೆ ಸಂಪುಟ ಸೇರ್ಪಡೆ ವಿಶ್ವಾಸ ಇದೆಯಾ ಸರ್? ನೋಡೋಣಪ್ಪ, ಈಗೆಲ್ಲ ಮಾತಾಡೋಕ್ಕಾಗ್ತದೆ. ಈಗ ಮೊದಲು CLP ಮೀಟಿಂಗ್ ಮುಗಿಲಿ, ನಂತರ ಮಾತಾಡೋಣ. ನಂತರ ಮಾತಾಡೋಣ. CLP ಮೀಟಿಂಗ್ ಆದ್ಮೇಲೆ ನೋಡಿ. ಈಗ CLP ಅಲ್ಲಿ ಏನ್ ತೀರ್ಮಾನ ಆಗುತ್ತೆ, ಹೈಕಮಾಂಡ್ ತೀರ್ಮಾನ ಏನ್ ಮಾಡುತ್ತೆ, ಅದ್ರ ಪ್ರಕಾರ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗ್ತೀವಿ ಅಷ್ಟೇ. ದಿನೇಶ್ ಗುಂಡೂರಾವ್ ಅವರನ್ನ ಕೂಡ ಗಮನಿಸ್ತಾ ಇದ್ವಿ. ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಕೂಡ ಒಂದು ಕುತೂಹಲ ಇದೆ. ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಳ್ತಾರೆ. ನಾವ್ ಹೇಳೋದು ಸರಿಯಾಗಲ್ಲ. ಫಸ್ಟ್ CLP ಲೀಡರ್ ಆದ್ಮೇಲೆ ಹೈಕಮಾಂಡ್ ಅವರು ಮತ್ತೆ ಅಧ್ಯಕ್ಷರು ಎಲ್ಲ ಡಿಸೈಡ್ ಮಾಡ್ತಾರೆ. ಏನ್ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ, ಎಲ್ಲರೂ ಅದನ್ನ ಒಪ್ಕೊಳ್ಳೇಬೇಕು. ಎಲ್ಲರೂ ಕೂಡ ಸಿದ್ಧವಾಗಿರ್ಲೇಬೇಕು.